ನಡೆಯುತ್ತೆ. JP ನಡ್ಡಾ BJP ರಾಷ್ಟ್ರೀಯ ಅಧ್ಯಕ್ಷ ಅವರ ನೇತೃತ್ವದಲ್ಲಿ ನಡೆಯುತ್ತೆ NDA ಸಂಸದರ ಸಭೆ. ಬಾಲಯೋಗಿ ಸಭಾಂಗಣದಲ್ಲಿ ಬೆಳಗ್ಗೆ 10:30ಕ್ಕೆ ಸಭೆ. ಅಧಿಕೃತವಾಗಿ ಆಡಳಿತ ಪಕ್ಷದ ನಾಯಕರಾಗಿ ಮೋದಿಯವರನ್ನು ಆಯ್ಕೆ ಮಾಡಬೇಕು. ಹೇಗೆ ಶಾಸಕಾಂಗ ಪಕ್ಷದ ಸಭೆ ನಡೆಯುತ್ತೆ, ಶಾಸಕಾಂಗ ಪಕ್ಷದ ನಾಯಕ ಯಾರಾಗ್ತಾರೆ, ಅವರು ಸಮ್ಟೈಮ್ಸ್ ಮುಖ್ಯಮಂತ್ರಿಗಳಾಗ್ಬೋದು, ಅವರು ಸಮ್ಟೈಮ್ಸ್ ವಿರೋಧ ಪಕ್ಷದ ನಾಯಕ ಆಗ್ತಾರೆ, ಈ ರೀತಿ ಇರುತ್ತಲ್ವ. ಹಾಗೆಯೇ ಆಡಳಿತ ಪಕ್ಷದ ನಾಯಕರಾಗಿ ಇವತ್ತು ಆಯ್ಕೆ ಮಾಡಲಾಗುತ್ತೆ. ಬಳಿಕ ರಾಷ್ಟ್ರಪತಿಗಳ ಮುಂದೆ ಸರ್ಕಾರ ರಚನೆಗೆ ಹಕ್ಕು ಮಂಡನೆಯನ್ನು ಮಾಡ್ತಾರೆ. ನಮ್ಮ ಬಳಿ 292 ಸಂಸದರಿದ್ದಾರೆ, ನಾವು 272ಕ್ಕಿಂತ ಜಾಸ್ತಿ ಹೊಂದಿದ್ದೇವೆ. ಇದರ ಅಂಕಿಅಂಶಗಳನ್ನು ಒಂದು ರೀತಿಯಲ್ಲಿ ಪ್ರೋಟೋಕಾಲ್ ರೀತಿಯಲ್ಲಿ ರಾಷ್ಟ್ರಪತಿಗಳ ಮುಂದೆ ಇಡಬೇಕಾಗತ್ತೆ. ಆಮೇಲೆ ಶನಿವಾರ ಅಂತಿತ್ತು, ಭಾನುವಾರ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಲಿದ್ದಾರೆ. ಶನಿವಾರ ಅಂತಿತ್ತು ಯಾಕಂದರೆ ನಂಬರ್ 8 ಮತ್ತು ಮೋದಿಗೆ ಒಂದು ನಂಟಿದೆ. ಅವರು November 17th ಅವರ ಹುಟ್ಟುಹಬ್ಬ, ಒಂದು ನಂಬರ್ 1. ಆಮೇಲೆ ಅವರು ಡಿಮಾನಿಟೈಸೇಷನ್ ಮಾಡಿದ್ದು 8ನೇ ತಾರೀಕು, ನವಂಬರ್ 8ನೇ ತಾರೀಕು. ಆಮೇಲೆ ಅವರ ಯಾವುದೇ ಕಾರ್ಯಕ್ರಮಗಳು ಕೂಡ 8 ಗಂಟೆಗೆ ಬರುವಂಥದ್ದು. ಸೊ ಹಾಗಾಗಿ 8ಕ್ಕೆ ಅವ್ರಿಗೆ ನಂಟಿದೆ ಅನ್ನೋ ಕಾರಣಕ್ಕಾಗಿತ್ತು. ಬಟ್ ಅದು 9ಕ್ಕೆ ರಾಣಾ ಪ್ರತಾಪ್ ಸಿಂಗ್ ಅವರ ಜನ್ಮದಿನ ಅಂತ ಅವತ್ತು ಪ್ರಮಾಣ ವಚನ ಅಂತ ಒಂದು ಸುದ್ದಿ ಇದೆ, ಗೊತ್ತಿಲ್ಲ. ಅದೇ ಕಾರಣಕ್ಕೋಸ್ಕರ ಭಾನುವಾರಕ್ಕೆ ನಿಗದಿ ಆಯಿತು ಇದಿದೆ. ಓಕೆ, ರೈಟ್. ಇವತ್ತು ಸಭೆ ನಡೆಸಿ ಅಧಿಕೃತವಾಗಿ NDA ನಾಯಕರಾಗಿ ಮೋದಿ ಅವರನ್ನ ಆಯ್ಕೆ ಮಾಡ್ತಾರೆ. ನಂತರದಲ್ಲಿ ರಾಷ್ಟ್ರಪತಿ ಭೇಟಿ, ಸರ್ಕಾರ ರಚನೆಯ ಹಕ್ಕು ಮಂಡನೆ ಇದೆಲ್ಲವೂ ಕೂಡ ಆಗುತ್ತೆ. ಇದರ ಜೊತೆಗೆ ಪ್ಯಾರಲಲ್ ಆಗಿ ಮೋದಿ 3.0 ಸರ್ಕಾರದ ಕ್ಯಾಬಿನೆಟ್ ಸೇರುವ ಪ್ರಯತ್ನ ಕೂಡ ನಡೀತಾ ಇದೆ. ಮಿತ್ರ ಪಕ್ಷಗಳು, ಅಂಗ ಪಕ್ಷಗಳು, ಅದರ ಸದಸ್ಯರು ಡಿಮ್ಯಾಂಡ್ ಲಿಸ್ಟ್ ಅನ್ನ ಇಟ್ಕೊಂಡು ಮೋದಿ ಹಾಗೆ ಅಮಿತ್ ಶಾ ಹಾಗೆ JP ನಡ್ಡಾ ಅವರ ಸಮ್ಮುಖದಲ್ಲಿ ಚರ್ಚೆಯನ್ನ ಮಾಡ್ತಿದ್ದಾರಂತೆ. ಹಾಗಾದ್ರೆ ಈ ಸಚಿವ ಸಂಪುಟಕ್ಕೆ ಸೇರುವ ಲಾಭಿ ಯಾವ್ಯಾವ ಪಕ್ಷದಿಂದ ಯಾವ್ಯಾವ ಹಂತದಲ್ಲಿ ನಡೀತಾ ಇದೆ, ಇದರ ಒಂದು ವರದಿ ಇದೆ, ಗಮನಿಸಿ. ಮೋದಿ ಸಂಪುಟ ಸೇರಲು ಸಂಸದರ ಲಾಬಿ. ಅಮಿತ್ ಶಾಗೆ ಮತ್ತೆ ಒಲಿಯುತ್ತಾ ಗೃಹ ಖಾತೆ. ಕೃಷಿ ಸಚಿವ ಸ್ಥಾನದ ಮೇಲೆ HDK ಕಣ್ಣು. ಮತ್ತೆ ಸರ್ಕಾರ ರಚಿಸಲು ಮೋದಿ ಭರ್ಜರಿ ಕಸರತ್ತು ನಡೆಸಿದ್ದಾರೆ. ನಮೋ ಸಂಪುಟದಲ್ಲಿ ಮಿನಿಸ್ಟರ್ ಆಗಿ ಮಿಂಚಲು NDA ಒಕ್ಕೂಟದ ಸಂಸದರು ತೆರೆಮರೆಯಲ್ಲಿ ಲಾಬಿ ನಡೆಸುತ್ತಿದ್ದಾರೆ. ಹೇಗಾದ್ರೂ ಮಾಡಿ ಲಾಭದಾಯಕ ಖಾತೆ ಗಿಟ್ಟಿಸಿಕೊಳ್ಳಲು ರಣತಂತ್ರ ಹೆಣೆಯುತ್ತಿದ್ದಾರೆ. ಕೇಳಿದ ಖಾತೆ ಕೊಡುವಂತೆ ನಾಯ್ಡು ನಿತೀಶ್ ಪಟ್ಟು ಹಿಡಿದಿದ್ದಾರೆ. ಮಂತ್ರಿಗಿರಿ ಲಾಬಿ ಹೆಚ್ಚಾಗುತ್ತಿದ್ದಂತೆ ಇತ್ತ BJP ಪ್ರಬಲ ಖಾತೆ ತನ್ನಲ್ಲೇ ಉಳಿಸಿಕೊಳ್ಳುವ ಮೆಗಾ ಪ್ಲಾನ್ ಮಾಡಿದ್ದಂತೆ. ಹಾಗಾದ್ರೆ ಕೇಸರಿ ನಾಯಕರ ಕಾರ್ಯತಂತ್ರ ಹೇಗಿದೆ ಅನ್ನೋದನ್ನ ನೋಡೋದಾದ್ರೆ, BJP ಕಣ್ಣು. ಅಮಿತ್ ಶಾ ಗೃಹ ಮಂತ್ರಿ, ಹೊಸಮುಖ ಹಣಕಾಸು, ಅಶ್ವಿನಿ ವೈಷ್ಣವ್ ರೈಲ್ವೆ. ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ಜಯಶಂಕರ್ ವಿದೇಶಾಂಗ ಖಾತೆ, ಹೊಸಮುಖ ಕಾನೂನು, ಹೊಸಮುಖ ರಕ್ಷಣಾ ಖಾತೆ, ಹೊಸಮುಖ IT ಖಾತೆ. ನೋಡಿ, ಈ ಎಲ್ಲ ಇಲಾಖೆಗಳ ಮೇಲೆ BJP ಕಣ್ಣಿಟ್ಟಿರೋದು. ಹಾಗಾದ್ರೆ TDPಗೆ ಸಿಗೋದೇನು? 3 ಕೇಂದ್ರ ಮಂತ್ರಿ ಸ್ಥಾನ, 2 ರಾಜ್ಯ ಖಾತೆಗಳು, ಗ್ರಾಮೀಣಾಭಿವೃದ್ಧಿ ಖಾತೆ, ಜಲಶಕ್ತಿ ಖಾತೆ, ವಿಮಾನಯಾನ, ಉಕ್ಕು ಖಾತೆ, ಆಂಧ್ರಕ್ಕೆ ವಿಶೇಷ ಸ್ಥಾನ. ಇವೆಷ್ಟಕ್ಕೂ ಸೇರಿ TDP ಡಿಮ್ಯಾಂಡ್ ಮಾಡಿದೆ ಅನ್ನುವಂಥ ಮಾಹಿತಿ ಗೊತ್ತಾಗಿದೆ. JDUಗೆ ಒಲಿಯೋದೇನು? 2 ಪ್ರಮುಖ ಖಾತೆ ಫಿಕ್ಸ್, ಗ್ರಾಮೀಣಾಭಿವೃದ್ಧಿ ಖಾತೆ, ಪಂಚಾಯತ್ ರಾಜ್ ಖಾತೆ, ಬಿಹಾರಕ್ಕೆ ವಿಶೇಷ ರಾಜ್ಯ ಸ್ಥಾನ. ಒಟ್ಟಲ್ಲಿ ಅವರವರ ರಾಜ್ಯಕ್ಕೆ ವಿಶೇಷ ಸ್ಥಾನವನ್ನ ಕೇಳಿರೋದು ಇಲ್ಲಿ ಪ್ರಮುಖ ಅಂಶ ಆಗಿದೆ. JDSಗೆ ಸಿಗೋದೇನು? ಕೃಷಿ ಖಾತೆ ಮೇಲೆ HDK ಕಣ್ಣಿಟ್ಟಿದ್ದಾರೆ. ಸಿಗಬಹುದು ಅಥವಾ ಸಿಗದೆಯೂ ಇರಬಹುದು, ಆದರೆ HDK ಮಂತ್ರಿ ಆಗೇ ಆಗ್ತಾರೆ. CN ಮಂಜುನಾಥ್ಗೂ ಖಾತೆ ಬೇಡಿಕೆ ಇದೆ. ಆರೋಗ್ಯ ಖಾತೆ ಕೇಳಿದ HDK ಮೋದಿ ಮನಸ್ಸು ಮಾಡಿದ್ರೆ ಡಾಕ್ಟರು ಕೂಡ ಮಿನಿಸ್ಟರ್ ಆಗ್ಬೋದು. ಈ ರೀತಿಯಾಗಿ JDS ಡಿಮ್ಯಾಂಡ್ ಇಟ್ಟಿದೆ ಅನ್ನುವಂಥ ಮಾಹಿತಿ ಕಂಡು ಬರ್ತಾ ಇದೆ.
ಯಾರ್ಯಾರಿಗೆ ಮೋದಿ ಸಂಪುಟದಲ್ಲಿ ಮಂತ್ರಿಗಿರಿ ಸಿಗುತ್ತೆ, ಸಂಸದರ ಲಾಭಿಗೆ ಬಿಜೆಪಿ ಮಣೆ ಹಾಕುತ್ತಾ, ಮಂತ್ರಿಗಿರಿ ಮೇಲೆ ಕಣ್ಣಿಟ್ಟವರಿಗೆ ನಿರಾಸೆಯಾಗುತ್ತಾ ಅನ್ನೋದನ್ನ ಕಾಲವೇ ನಿರ್ಧರಿಸುತ್ತೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. 2018ರಲ್ಲೇ ಕುಮಾರಸ್ವಾಮಿ ಅವರಿಗೆ CN ಮಂಜುನಾಥ್ ಅವರನ್ನ ರಾಜ್ಯದಲ್ಲಿ ಆರೋಗ್ಯ ಮಂತ್ರಿ ಮಾಡಬೇಕು ಅಂತ ಆಸೆ ಇತ್ತು. ಅಂದರೆ ಅವರ ಅಧಿಕಾರಕ್ಕೆ ಬಂದರೆ ಅದನ್ನು ಅವರು ಹೇಳ್ಕೊಂಡಿದ್ರು. ಅಂದರೆ ನಾವೊಂದು ಇಂಟರ್ವ್ಯೂ ಮಾಡ್ತಿರ್ಬೇಕಾದ್ರೆ ನೋಡಿ ಬ್ರದರ್ ಅವರು ಹೆಂಗೂ ಮುಗಿಯುತ್ತೆ, ಅವರ ಟೈಮ್ ಮುಗಿದಿತ್ತು ಆ ಟೈಮಲ್ಲಿ, ಮತ್ತೆ 1.5 ವರ್ಷ ಎಕ್ಸ್ಟೆಂಡ್ ಆಯ್ತಲ್ಲ, ಇದಾಯಿತು. ಆಮೇಲೆ ಇಲ್ಲಿ ಮೊನ್ನೆ ಯಾರು ಹೇಳ್ತಾ ಇದ್ರು, ಇವರನ್ನು ತಪ್ಪು ಮಾಡಿಬಿಟ್ರು, CN ಮಂಜುನಾಥ್ ಅವರ ಅವಧಿಯನ್ನು ಇನ್ನೂ 1 ವರ್ಷ ಮುಂದುವರಿಸಬೇಕಾಗಿತ್ತು, ಅವರು ಇದನ್ನೇ ಮಾಡ್ತಿರ್ಲಿಲ್ಲ, ಅಂದರೆ ಸ್ಪರ್ಧನೆ ಮಾಡೋ ಅವಕಾಶ ಇರ್ತಿರಲಿಲ್ಲ ಅಂತೇಳಿ. ವೀಕ್ಷಕರ, ಒಂದು ನನಗೆ ಭಾಳ ಆಶ್ಚರ್ಯ ಆಗ್ತಾ ಇರೋದು ಅಂದರೆ ನಿಮ್ಮ ಗಮನಕ್ಕೆ, ಲೋಕಸಭೆಯಲ್ಲಿ 81 ಮಂತ್ರಿಗಳನ್ನು ಮಾಡ್ಬೋದು. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 81 ಮಂತ್ರಿಗಳನ್ನು ಮಾಡುವಂಥ ಅವಕಾಶ ಇದೆ. ಲೆಕ್ಕಾಚಾರ ಹೇಗೆ ಅಂತಂದರೆ 542 ಏನಿದ್ದಾರೆ ಅದರ 15%. ಮೊದಲೆಲ್ಲ ಜಂಬೋ ಸಂಪುಟ ಅಂತಿತ್ತು, ಈಗ 15% ಮಾತ್ರ. ಕರ್ನಾಟಕದಲ್ಲಿ 224 ಇದೆ, ಅದರ 15% ಅಂದರೆ 33 ಅಥವಾ ಮುಖ್ಯಮಂತ್ರಿ ಸೇರಿ 34, ಅದಕ್ಕಿಂತ ಜಾಸ್ತಿ ಹೋಗೋಂಗಿಲ್ಲ. ಆದರೆ ಇದೇ ನರೇಂದ್ರ ಮೋದಿ ಅವರು ಕಳೆದ ಬಾರಿ 2014ರಲ್ಲಿ ಕೇವಲ 48 ಮಂತ್ರಿಗಳನ್ನು ಮಾತ್ರ ಮಾಡಿದ್ರಂತೆ. ಆಮೇಲೆ 2019ರಲ್ಲಿ 56 ಮಂತ್ರಿಗಳನ್ನು ಮಾತ್ರ ಮಾಡಿದ್ರಂತೆ. ಆಮೇಲೆ ಯಾವೊಬ್ಬ ಮಂತ್ರಿಗೂ ಕೂಡ BJP ಅಲ್ಲದವರಿಗೆ ಕ್ಯಾಬಿನೆಟ್ ದರ್ಜೆ ಸ್ಥಾನಮಾನ ಕೊಟ್ಟಿರಲಿಲ್ಲ. ಉಳಿದವರೆಲ್ಲರೂ ಕೂಡ ರಾಜ್ಯ ಸಂಪುಟ ಕೊಟ್ಟಿದ್ರು, ರಾಜ್ಯ ಸ್ಥಾನಮಾನ ಕೊಟ್ಟಿದ್ರು. ಆದರೆ ಈ ಬಾರಿ ಹಂಗಲ್ಲ, ಈ ಬಾರಿ ಕೊಡದೆ ವಿಧಿ ಇಲ್ಲ. ಮತ್ತೊಂದು ಕಡೆ ವೀಕ್ಷಕರೇ ನಿಮ್ಮ ಗಮನಕ್ಕೆ, 16 TDP, 12 JDU ಇವರನ್ನು ಹೊರಗಿಟ್ಟರೆ, ಅಂದರೆ ರಾಮ್ ವಿಲಾಸ್ ಪಾಸ್ವಾನ್ ಅವರ ಮಗನ ಪಾರ್ಟಿಯೇ ಉಳಿದದ್ದೆಲ್ಲ ಸೇರಿ 265 ಆಗುತ್ತೆ. ಅಂದರೆ JDU ಮತ್ತು TDP ನಾಳೆ ಏನಾದರೂ ಕಿರಿಕಿರಿ ಮಾಡಿದರೆ, ಹೊರಗಿಟ್ಟರೆ, ಅವರು ಹೊರಗೆ ಹೋದರೆ 265, ಸರ್ಕಾರ ಬಿದ್ದೋಗುವಂಥ ಚಾನ್ಸ್ ಇರುತ್ತಲ್ವಾ. ಸೊ ಹಾಗಾಗಿ ಅಮಿತ್ ಶಾ ಒಂದು ಕಲ್ಲು ಹೊಡೆದಿದ್ದಾರಂತೆ. ಯಾರಿಗೆ ಅಂತಂದರೆ ಉದ್ಧವ್ ಠಾಕ್ರೆಗೆ. ಉದ್ಧವ್ ಠಾಕ್ರೆನ ಒಂದು ರೀತಿಯಲ್ಲಿ ಮೊನ್ನೆ ಅದೊಂದು ನಾನು ನೆನ್ನೆ ವಿಜುವಲ್ ಹಾಕಿದ್ದೆ, ಒಂದು ರೀತಿಯಲ್ಲಿ ಅವಮಾನಿಸುವ ರೀತಿಯಲ್ಲಿ ಇತ್ತು. ಶರದ್ ಪವಾರ್ ಅಲ್ಲಿ ಹೋಗಿ ನಿಂತ್ಕೋಪ್ಪ ಅನ್ನೋ ರೀತಿಯಲ್ಲಿ ಒಂದು ವಿಜುವಲ್ ಇತ್ತು. ಐ ಡೋಂಟ್ ನೋ ಆ ವಿಜುವಲ್ ಇದೆಯಾ ಇಲ್ವಾ ಅಂತೇಳಿ. ಆಮೇಲೆ ಸಂಜಯ್ ರಾವತ್ ಹೋದಾಗಲೂ ಕೂಡ ಸರಿಯಾಗಿ ಅವ್ರ ಜೊತೆ ಮಾತಾಡಿಸಿಲ್ಲ ಅಂತೇಳಿ. ಅವ್ರಿಗೂ ಈ ಕಡೆ ಬರೋದಕ್ಕೆ ಆಸೆ ಇದೆ. ಯಾಕೆಂದರೆ ಒಂದು ವೇಳೆ ನಾಳೆ ಇಂಡಿ ಮೈತ್ರಿಕೂಟ ಆದರೂ ಕೂಡ ದೊಡ್ಡ ದೊಡ್ಡ ಪಾರ್ಟಿಗಳು ಜಾಸ್ತಿ ಇದೆ ಅಲ್ಲಿ. ಇವರು ಈ ಕಡೆ ಬಂದುಬಿಟ್ರೆ 9 ಇದೆ ಅವ್ರ ಹತ್ರ. 265 + 9 274 ಮುಗಿದೋಯ್ತು, ಮಾತಾಡೋಂಗಿಲ್ಲ. ಈಗ ಆಲ್ರೆಡಿ ಚಿಕ್ಕ ಪುಟ್ಟ ಪಕ್ಷಗಳು ಇಂಡಿಪೆಂಡೆಂಟ್ಗಳು ಸಪೋರ್ಟ್ ಕೊಟ್ಟು 300 ಗಡಿ ದಾಟಿದೆ NDA. ದಾಟಿದೆ ಅಂದರೆ ಅದು ಯಾವ ಸಂದರ್ಭದಲ್ಲೂ ಕೂಡ. ಈಗ ಸಾಧಾರಣವಾಗಿ ಸ್ಪೀಕರ್ ಕೊಡಿ ಅಂತ ಕೇಳೋದೇ ಅದಕ್ಕೆ. ನಾಳೆ ಏನಾದರೂ ಬೇರೆ ಪಕ್ಷ ಬಂದು ಇವರು ಜಂಪ್ ಹೊಡೆದಾಗ ಎಲ್ಲವೂ ಅವರನ್ನು ಅಮಾನತು ಮಾಡಬಾರ್ದ ಇರೋದು ಸ್ಪೀಕರ್. ಹಾಗಂತ BJPಗೆ ಗೊತ್ತಿಲ್ಲ ಅಂತಲ್ಲ, ಯಾವುದೇ ಕಾರಣಕ್ಕೂ ಅದನ್ನು ಕೊಡ್ತಾ. ನೋಡಿ ಇದು ನೋಡಿ, ಇವರು ಬೇಸರಗೊಂಡಿದ್ದಾರೆ ಅಂತ ನೋಡಿ. ಅದನ್ನು ಫುಲ್ ಫ್ರೇಮ್ ತಗೊಳ್ರಪ್ಪ. ಶರದ್ ಪವಾರ್ನ ಭೇಟಿ ಆಗೋಕೆ ಬರ್ತಾರೆ ಯಾರು, ಉದ್ಧವ್ ಠಾಕ್ರೆ. ಹೋಗೋಗಿ ಅಲ್ಲಿ ಹೊರಗೆ ನಿಂತ್ಕೋ ಅಂತ ಹೇಳ್ತಾರೆ, ಮಾತಾಡಿರ್ತಾರೆ. ಆದರೆ ಒಂಥರ ನೋಡಿ ಕೈಯಲ್ಲಿ. ಆಮೇಲೆ ಸಂಜಯ್ ರಾವತ್ದೊಂದು ವಿಜುವಲ್ ಇದೆ, ದಯವಿಟ್ಟು ಇದ್ರೆ ಹಾಕಿ. ನಂತರ ಸಂಜಯ್ ರಾವತ್ ಹೋಗ್ತಾರೆ, ಅವರನ್ನು ಮಾತಾಡ್ಸೋದೇ ಇಲ್ಲ ಅಲ್ಲಿ. ಪಾಪ ಒಂಥರ ಪೇಚಿಗೆ ಸಿಲುಕಿದಂಗೆ ಇರ್ತಾರೆ. ಇವತ್ತು ಬೇಸರ ಆಗಿದೆ, ಹಾಗಾಗಿ ಇಂಡಿ ಮೈತ್ರಿಕೂಟದ ಸಭೆಗೆ ಇವರು ಹೋಗಲಿಲ್ಲ ಮೊನ್ನೆ. ಇದೊಂದು ಚಾನ್ಸಸ್ ಇದೆ. ಮೊನ್ನೆಯಿಂದ ನಾವು ಹೇಳ್ತಾ ಇದ್ವಿ. ನೋಡಿ ಸಂಜಯ್ ರಾವತ್ ಅಲ್ಲಿ ಬರ್ತಾರೆ, ಇಂಡಿ ಕೂಟ ಇದು, ಎಲ್ಲ ನಾಯಕರಿದ್ದಾರೆ. ಸಂಜಯ್ ರಾವತ್ ಬಂದರು, ಒಂದು ಕಡೆಯಿಂದ ಬರ್ತಾರೆ ಈಗ ಸಂಜಯ್ ರಾವತ್.